ಎಲ್ಲ ರೀತಿ ನಮ್ಮ ಎಲ್ಲ ಮತದಾನಕ್ಕೆ ಆಯ್ಕೆಯಾಗಿರುವಂಥ ಎಲ್ಲ ಅಧಿಕಾರಿಗಳು ಮತ್ತು ತಮ್ಮ ತಮ್ಮ ಮತಗಟ್ಟೆಗಳಿಗೆ ಎಲ್ಲ ಸಾಮಗ್ರಿಗಳೊಂದಿಗೆ ಮತ್ತು EVM ನಮ್ಮ ಮತಯಂತ್ರಗಳೊಂದಿಗೆ ಉತ್ಸಾಹದಿಂದ ಹೊರಟಿದ್ದಾರೆ. ಟೋಟಲ್ 89 ನಾವು ಈ ಮತಗಟ್ಟೆಗಳಿಗೆ ನಮ್ಮ ಮತ ಅಧಿಕಾರಿಗಳನ್ನೆಲ್ಲ ರವಾನಿಸಲಿಕ್ಕೆ ಏರ್ಪಾಡು ಮಾಡಿದ್ವಿ. ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿ ಈಗ ಎಲ್ಲ ತಂಡಗಳು ತಮ್ಮ ತಮ್ಮ ವಾಹನಗಳಲ್ಲಿ ಮತಗಟ್ಟೆಗಳಿಗೆ ತೆರಳಿದ್ದಾರೆ. ಎಲ್ಲ ರೀತಿ ರಾಜಕೀಯ ಪಕ್ಷಗಳಿಗೂ ಕೊನೆ 72 ಗಂಟೆಗಳಲ್ಲಿ ಯಾವ ರೀತಿ ಪ್ರೋಟೋಕಾಲ್ ಫಾಲೋ ಮಾಡಬೇಕು, ಯಾವ ರೀತಿ ನಮ್ಮದು ಎಲೆಕ್ಷನ್ ಪ್ರೊಸೀಜರ್ಸ್ ಏನಿದೆ ಅದ್ರ ಬಗ್ಗೆನೂ ನಾವು ಕರೆದು ಎಲ್ಲ ಸಭೆಗಳನ್ನು ನಡೆಸಿ ಅವ್ರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಇದುವರೆಗೂ ಎಲ್ಲ ರೀತಿ ಶಾಂತಿಯುತವಾಗಿ ಉಳ್ಳಾಳ ಮಂಗಳೂರು 204 ಕ್ಷೇತ್ರದಲ್ಲಿ ಈ ಚುನಾವಣೆ ಪ್ರಕ್ರಿಯೆಯು ಶಾಂತಿಯುತವಾಗಿ ನಡೀತಾ ಇದೆ. ಅದೇ ರೀತಿ ಎಲ್ಲ ಮತ ಬಾಂಧವರಲ್ಲೂ ನಾನು ಮನವಿ ಮಾಡಿಕೊಳ್ಳೋದು, ಎಲ್ಲ ಮತ ಬಾಂಧವರು ತಮ್ಮ ಮತಗಟ್ಟೆಗಳಿಗೆ ಬನ್ನಿ, ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಉತ್ಸಾಹದಿಂದ ಬಂದು ನೀವುಗಳು ಮತ ಹಾಕಿ ನಾಯಕರುಗಳನ್ನ ಆಯ್ಕೆ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಒಟ್ಟು ನಮ್ಮದು 210 ಮತಗಟ್ಟೆಗಳಿವೆ. 210 ಮತಗಟ್ಟೆಗಳಿಗೆ ಒಂದೊಂದು ತಂಡದಲ್ಲಿ 5ರಂತೆ 1010 ಸಿಬ್ಬಂದಿಗಳನ್ನು ನಾವು ಚುನಾವಣಾ ಮತಗಟ್ಟೆಗಳಿಗೆ ಕಳಿಸಿದ್ದೀವಿ. ರಿಸರ್ವ್ ನಮ್ಮ ಹತ್ರ 168 ಜನ ರಿಸರ್ವ್ ಇದ್ದಾರೆ. ಸ್ಟಾಫ್ಗೆ ಏನು ಯಾವುದೇ ರೀತಿ ತೊಂದರೆ ಆಗಿಲ್ಲ. ನಮಗೆ ವೆಹಿಕಲ್ಲೂ ರಿಸರ್ವ್ ಇಟ್ಕೊಂಡಿದ್ದೀವಿ. ಎಲ್ಲ ವೆಹಿಕಲ್ಗಳು ಹೋಗ್ತಾ ಇದ್ದಾವೆ. ಸೊ ಎಲ್ಲ ರೀತಿಯೂ ACP ಅವರ ನಮ್ಮ ಪೊಲೀಸ್ ಕಮಿಷನರ್ ಅವರ ಆದೇಶದಂತೆ 480 ಮಂದಿ ಪೊಲೀಸ್ ಸಿಬ್ಬಂದಿಗಳನ್ನು ಅವರು ನಿಯೋಜನೆ ಮಾಡಿದ್ದಾರೆ. ನಾನು ರೂಟ್ಗಳಿಗೆ 280 ಸಿಬ್ಬಂದಿಗಳು ಮತ್ತು 12 ಕಡೆ ನಾವು ಪ್ಯಾರಾಮಿಲಿಟರಿ CAPF ಅವ್ರನ್ನ ನಾವು ನಿಯೋಜನೆ ಮಾಡಿದ್ದೀವಿ. ಅವರುಗಳನ್ನು ನಮ್ಮ ಈ ವಾಹನಗಳಲ್ಲೇ ಕಳಿಸಿದ್ದೀವಿ ಮತ್ತು ಅವ್ರಿಗೂ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಎಲ್ಲ ರೀತಿ ಸಿದ್ಧತೆ ಅಂತೂ ತುಂಬ ಚೆನ್ನಾಗಾಗಿದೆ. ಶಾಂತಿಯುತವಾಗಿ ಮತ ಆಗಲಿ ಅನ್ನೋದು ನಮ್ಮೆಲ್ಲರ ಒಂದು ಕೋರಿಕೆ ಆಗಿದೆ. ಎಷ್ಟು ಸೂಕ್ಷ್ಮ ಮತಗಟ್ಟೆಗಳಿವೆ? ಒಟ್ಟು 22 ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಇದೆ. ಒಂದೇ ಒಂದು ವಲ್ನರೇಬಲ್ ಪೋಲಿಂಗ್ ಸ್ಟೇಷನ್ ಇದೆ. 31 ಮೈಕ್ರೋ ಅಬ್ಸರ್ವರ್ಸ್ ಮತ್ತು 85 ಟೋಟಲ್ 31 ಮೈಕ್ರೋ ಅಬ್ಸರ್ವರ್ಸ್ ಇದ್ದಾರೆ. ಅದರಲ್ಲಿ 22 ಮತಗಟ್ಟೆಗಳಿಗೆ ಮೈಕ್ರೋ ಅಬ್ಸರ್ವರ್ಸ್ ಹಾಕಿದ್ದೀವಿ. ಮಿಕ್ಕಿದವ್ರನ್ನೆಲ್ಲ ನಾವು ರಿಸರ್ವಲ್ಲಿ ಇಟ್ಕೊಂಡಿದ್ದೀವಿ. ಒಟ್ಟು 84 ಮತಗಟ್ಟೆಗಳಲ್ಲಿ ವೆಬ್ ಕ್ಯಾಮ್ರಾಗಳನ್ನ ನಾವು ಅಳವಡಿಸಿದ್ದೀವಿ. ಸಂಪೂರ್ಣ ಮತದಾನ ಪ್ರಕ್ರಿಯೆ ಅಲ್ಲಿ ವಿಡಿಯೋ ಚಿತ್ರೀಕರಣ ಆಗ್ತದೆ. 84 ಮತಗಟ್ಟೆಗಳಲ್ಲಿ ಒಟ್ಟು 5 ಸಖಿ ಮತಗಟ್ಟೆಗಳಿದೆ. ಅಂದರೆ ಪೂರ್ಣ ಪ್ರಮಾಣದಲ್ಲಿ ಮಹಿಳಾ ಅಧಿಕಾರಿಗಳೇ ಅದನ್ನು ಮತಗಟ್ಟೆಗಳನ್ನ ಕಾರ್ಯನಿರ್ವಹಿಸ್ತಾರೆ. ಅದೇ ರೀತಿ ಒಂದು ವಿಶೇಷ ಚೇತನರ ಮತಗಟ್ಟೆ ಇದೆ. ಒಂದು ಯುವ ಜನತೆಯ ಒಂದು ಮತಗಟ್ಟೆ ಇದೆ. ಅದೇ ರೀತಿ 2 ಮತಗಟ್ಟೆಗಳನ್ನ ಒಂದು ಧ್ಯೇಯ ಮತ್ತು ಒಂದು ಥೀಮ್ನ ಮತಗಟ್ಟೆಯನ್ನು ಮಾಡಿದ್ದೀವಿ. ಎಲ್ಲ ಸಿಬ್ಬಂದಿಗಳು ಸಿದ್ಧರಾಗಿದ್ದಾರೆ.